ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗರಿ ಗರಿಯಾದ ಸ್ನ್ಯಾಕ್ಸ್ನ ಹೀಗೆ ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಬೇಕರಿಗೆ ಹೋಗೋದನ್ನೇ ಮರ್ತು ಹೋಗ್ತಾರೆ. ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ಈಸಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ಇದು. ಸೊ ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಈಗ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನಿಲ್ಲಿ 1 ಕಪ್ಪಿನ ಅಳತೆಯಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತೊಗೊಳ್ತಾ ಇದ್ದೀನಿ. ಆ 1 ಕಪ್ಪಿನ ಅಳತೆಯಲ್ಲಿ ನಾನು 1 ಕಪ್ ಗೋಧಿ ಹಿಟ್ಟು ಹಾಗೆ 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಎರಡೂ ಕೂಡ ಒಂದೊಂದು ಕಪ್ ನಾನು ತೊಗೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಬರೀ ಗೋಧಿ ಹಿಟ್ಟಲ್ಲೂ ಕೂಡ ಈ ಒಂದು ಸ್ನ್ಯಾಕ್ಸನ್ನು ತಯಾರಿಸ್ಬೋದು, ಅಥವಾ ಬರೀ ಮೈದಾ ಹಿಟ್ಟಲ್ಲಿ ತಯಾರಿಸ್ತೀವಿ ಅಂದರೆ ಬರೀ ಮೈದಾ ಹಿಟ್ಟಲ್ಲೂ ಕೂಡ ಈ ಒಂದು ಸ್ನ್ಯಾಕ್ಸ್ ತಯಾರಿಸ್ಬೋದು ಫ್ರೆಂಡ್ಸ್. ನಂತರ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನ್ನ ಕೈಯಲ್ಲಿ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ನಾವು ಖಾರಕ್ಕೆ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ. ನಂತರ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತೀನಿ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಖಾರಕ್ಕೆ ಅನುಗುಣವಾಗಿ ಸುಮಾರು 1 ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಅಚ್ಕಾರದ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ನೀವು ಉಪಯೋಗಿಸ್ಬೋದು. ಅದಾದ ನಂತರ ಇವಾಗ ನಾವು ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. 1 ಟೇಬಲ್ ಸ್ಪೂನ್ ಎಣ್ಣೆ ಇಷ್ಟಕ್ಕೆ ಸಾಕಾಗುತ್ತೆ ಅನ್ನೋದಾದರೆ ಖಂಡಿತ ಸಾಕಾಗುತ್ತೆ. ಇಲ್ಲ ಅನ್ನೋದಾದರೆ ಇನ್ನೂ ಸ್ವಲ್ಪ ನಿಮಗೆ ಬೇಕು ಅನ್ನೋದಾದರೆ ದಯವಿಟ್ಟು ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ. ನಾನಿಲ್ಲಿ ಬಿಸಿ ಮಾಡಿ ಹಾಕ್ಕೊಳ್ತಾ ಇಲ್ಲ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನು ಎಣ್ಣೆ ನಮಗೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೀಟಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ಈಗ ಈ ರೀತಿಯಾಗಿರುವಂಥ ಒಂದು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಈಸಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ. ಖಂಡಿತ ಇದನ್ನು ನೀವು 2 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಅಷ್ಟೇ ಕ್ರಿಸ್ಪಿಯಾಗಿ ಇರುತ್ತೆ, ಅಷ್ಟೇ ಗರಿಯಾಗಿ ಇರುತ್ತೆ ಈ ಒಂದು ಸ್ನ್ಯಾಕ್ಸು. ನೋಡಿ, ಈಗ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಇಲ್ಲಿ ಅಚ್ಕಾರದ ಪುಡಿಯನ್ನು ಸ್ಕಿಪ್ ಮಾಡಿ ಬರೀ ಕಾಳು ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು. ಈಗ ನೋಡಿ, ಮಿಕ್ಸ್ ಮಾಡಿಕೊಂಡು ನಾನು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಮಗೆ ಹಿಟ್ಟು ಸ್ವಲ್ಪ ಟೈಟಾಗಿ ಇರಬೇಕು, ಇದು ಜಾಸ್ತಿ ತೆಳ್ಳಗಿರಬಾರ್ದು, ನಮಗೆ ಗಟ್ಟಿಯಾಗೇ ಇರಬೇಕು. ಈಗ ಹಿಟ್ಟನ್ನು ಕಲಸಿದ್ದಾಗಿದೆ. ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಸೈಡ್ ಇಟ್ಬಿಡೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಅದಕ್ಕೆ ನಾನು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಅಥವಾ 3 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ತುಪ್ಪವನ್ನು ಉಪಯೋಗಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ಅಡುಗೆ ಎಣ್ಣೆ ಕೂಡ ಉಪಯೋಗಿಸ್ಬೋದು. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ರೆಡಿಯಾಗಿದೆ. ಇದನ್ನು ಒಂದು ಸೈಡ್ ಇಟ್ಕೊಳ್ಳೋಣ. ಹಿಟ್ಟು ನೋಡಿ, ಒಂದು 5 ನಿಮಿಷ ರೆಸ್ಟಿಗೆ ಬಿಟ್ಟಿದ್ದೆ. ಕರೆಕ್ಟಾಗಿ ಒಂದು ಹದಕ್ಕೆ ಬಂದಿದೆ ಹಿಟ್ಟು. ಈಗ ನಾವು ಇದನ್ನು ಜಾಸ್ತಿ ಏನು ನಾದ್ಕೊಳ್ಳೋದು ಬೇಡ. 1 ಸೆಕೆಂಡ್ ಇದನ್ನು ನಾದ್ಕೊಂಡಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ನಂತರ ಈ ಥರ ಉಂಡೆಗಳನ್ನು ಮಾಡಿ ನಾವು ಒಂದು 4 ಅಥವಾ 5 ಪಾರ್ಟ್ಸ್ ಆಗಿ ಇದನ್ನು ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈಗ ನಾನು ಒಂದು ಬಾಲನ್ನು ತಗೊಂಡು ಅದನ್ನು ಇವಾಗ ಚೆನ್ನಾಗಿ ನೀಟಾಗಿ ನಾವು ಚಪಾತಿ ಮಾಡೋದಕ್ಕೆ ಹೇಗೆ ಅದನ್ನು ರೆಡಿ ಮಾಡ್ಕೊಳ್ತೀವಲ್ಲ ಹಾಗೆ ರೆಡಿ ಮಾಡಿಕೊಂಡು ಒಂದು ಮಣೆಯನ್ನು ತಗೊಳ್ಳೋಣ. ಮೊದಲನೇದಾಗಿ ಮಣೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿದ್ದೀನಿ. ಈಗ ನಾವು ಚಪಾತಿ ಥರ ಇದನ್ನು ಲಟ್ಟಿಸ್ಕೋಬೇಕು. ಎಷ್ಟು ತೆಳ್ಳಗಾಗುತ್ತೆ ನೋಡಿ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಜಾಸ್ತಿ ದಪ್ಪ ಏನು ಬೇಡ, ಪೂರ್ತಿ ತೆಳ್ಳಗೂ ಕೂಡ ಬೇಡ. ಮೀಡಿಯಮ್ ಆಗಿ ಚಪಾತಿ ಹೇಗೆ ಲಟ್ಟಿಸ್ಕೊಳ್ತೀವಲ್ಲ ಆ ರೀತಿಯಾಗಿದ್ದರೆ ಸಾಕಾಗುತ್ತೆ. ಈ ರೀತಿಯಾಗಿ ನಾನು ಹಿಟ್ಟನ್ನು ತಗೊಂಡು ಲಟ್ಟಿಸ್ಕೊಂಡಿದ್ದೀನಿ. ಅದೇ ಥರ ಇವಾಗ ನಾನು ಸುಮಾರು 4 ನಾವು ಚಪಾತಿಗೆ ಅಂತ ರೆಡಿ ಮಾಡ್ಕೊಂಡಿರೋದು. ಸೊ 4 ಉಂಡೆಯನ್ನು ಕೂಡ ನಾನು ಚಪಾತಿಯಾಗಿ ಮಾಡಿಕೊಂಡು ಒಂದೊಂದನ್ನೇ ನಾನು ಲಟ್ಟಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಚಪಾತಿಯನ್ನು ಈ ರೀತಿ ಹಾಕ್ಕೊಂಡಿದ್ದೀವಿ. ಹಾಕಿದ ನಂತರ ನಾವು ಮೈದಾವನ್ನು ಮಿಕ್ಸ್ ಮಾಡಿದ್ದೀವಲ್ಲ ಆ ಒಂದು ಮಿಶ್ರಣನ ಮೇಲಕ್ಕೆ ಹಾಕ್ಕೊಳ್ಬೇಕು. ಹಾಕಿದ ನಂತರ ಅದನ್ನು ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಕೈ ಅಥವಾ ಬ್ರಷ್ ಯಾವುದ್ರಲ್ಲೂ ಕೂಡ ನೀವು ಸ್ಪ್ರೆಡ್ ಮಾಡ್ಕೋಬೋದು. ಕೈಯಲ್ಲಾದರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಂಡ ನಂತರ ಅದ್ರ ಮೇಲೆ ಒಂದು ಚಪಾತಿಯನ್ನು ಇಡೋಣ. ಮತ್ತೊಂದು ಚಪಾತಿಯನ್ನು ಇಟ್ಕೊಳ್ತಾ ಇದ್ದೀನಿ ನಾನು. ಲಟ್ಸಿ 4 ಕೂಡ ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಇಟ್ಟು ಇದನ್ನು ಸೈಡಲ್ಲೆಲ್ಲ ಕ್ಲೋಸ್ ಮಾಡ್ಕೊಳ್ಳೋಣ. ಹೀಗೆ
ಅದಾದ ನಂತರ ಮತ್ತೆ ಇದು ನಾವು ಮಿಕ್ಸ್ ಮಾಡಿರೋಂಥ ಮೈದಾ ಇದೆಯಲ್ಲ ಅದನ್ನು ಮತ್ತೆ ಹಾಕ್ಕೊಳ್ಳೋಣ. ಹೀಗೆ ಹಾಕಿದ ನಂತರ ಮತ್ತೆ ಇದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಕಡೆನೂ ಹಚ್ಚಬೇಕು ಇದನ್ನು ಈ ರೀತಿಯಾಗಿ ನೋಡಿ. ಹೀಗೆ ಸುತ್ತಲೂ ಕೂಡ ನೀಟಾಗಿ ಹಚ್ತಾ ಇದ್ದೀನಲ್ಲ. ಅದಾದ ನಂತರ ಮತ್ತೆ ಈಗ ಇನ್ನೊಂದು ಚಪಾತಿಯನ್ನು ಅದರ ಮೇಲೆ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಒಂದೊಂದಾಗಿ 4 ನಾನು ಚಪಾತಿಗಳನ್ನು ಒಂದ್ರ ಮೇಲೆ ಒಂದು ಹಾಕಿ ಇಡ್ತಾ ಇದ್ದೀನಿ. ಮತ್ತೆ ನೋಡಿ ಮೈದಾ ಒಂದು ಮಿಶ್ರಣನ ಹಾಕ್ಕೊಂಡಿದ್ದೀನಿ. ಮತ್ತೆ ಈಗ ಇದನ್ನು ಸ್ಪ್ರೆಡ್ ಮಾಡಿ ಪೂರ್ತಿಯಾಗಿ ಚಪಾತಿಯನ್ನು ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ 4ನೇದು ಕೂಡ ಆಗಿದೆ. ಈ ರೀತಿಯಾಗಿ ಆದ ನಂತರ ಇವಾಗ ಫೈನಲ್ ಆಗಿ ಹೀಗೆ ಕೈಯಲ್ಲಿ ಸ್ವಲ್ಪ ನೀವು ತಟ್ಕೊಳ್ಳೋದಾದ್ರೆ ತಟ್ಕೋಬೋದು, ಅಥವಾ ಮತ್ತೆ ಇದನ್ನು ಒತ್ಕೊಳ್ಳೋಣ. ನೋಡಿ ಜಾಸ್ತಿ ದಪ್ಪ ಇರುತ್ತಲ್ವಾ, ನಾವು ಮತ್ತೆ ಅದನ್ನು ಒಂದ್ಸಲ ಅಂದರೆ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ, ನಮಗೆ ತೆಳ್ಳಗೆ ಬೇಡ ಇದು. ನೋಡಿ ಈ ಥರ ಒತ್ತಿ ಮತ್ತೆ ಇವಾಗ ಇದನ್ನು ಈ ರೀತಿ ಮಡಚ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಮಗೆ ಪರ್ಫೆಕ್ಟಾಗಿ ರೆಡಿ ಆಗ್ತಿದೆ. ಹೀಗೆ ಮಡಚಿ ಕ್ಲೋಸ್ ಮಾಡಿ ಅದಾದ ನಂತರ ಟರ್ನ್ ಮಾಡಿ ಇವಾಗ ಲಟ್ಟಿಸ್ಕೊಳ್ಳೋಣ. ಮತ್ತೆ ಇದನ್ನು ಇದೇ ರೀತಿ ಲಟ್ಟಿಸ್ಕೊಳ್ಳೋಣ. ಹೀಗೆ ಲಟ್ಟಿಸಿ, ಜಾಸ್ತಿ ದಪ್ಪ ಏನಿಲ್ಲ, ಇಷ್ಟು ದಪ್ಪ ಇದ್ದರೆ ಸಾಕು. ಎಡ್ಜಸ್ಸನ್ನು ಬೇಕು ಅಂದರೆ ತೆಗೆದು ಬಿಡೋಣ. ತೆಗೆದ ನಂತರ ನಿಮಗೆ ಯಾವ ಶೇಪು ಬೇಕಾಗುತ್ತಲ್ಲ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನಾನೀಗ ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ಅಡ್ಡಡವಾಗಿ ಕೂಡ ನಾನು ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು, ಮತ್ತು ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಅಷ್ಟು ಕ್ರಿಸ್ಪಿಯಾಗಿ ಇರುತ್ತೆ ಈ ಒಂದು ಸ್ನ್ಯಾಕ್ಸು. ಸೊ ಖಂಡಿತ ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥ ರುಚಿಯಾಗಿರುವಂಥ ಒಂದು ಸ್ನ್ಯಾಕ್ಸು. ನಾವು ಬೇಕ್ರಿಯಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂಥ ಸ್ನ್ಯಾಕ್ಸು ಅಥವಾ ಸ್ವೀಟ್ಸ್ನ ತಂದು ಕೊಡ್ತೀವಿ. ಆದರೆ ನಾವು ಮನೆಯಲ್ಲೇ ಈ ಥರದ್ದು ಹೊಸ ಥರದ್ದು ಒಂದೊಂದು ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಖಂಡಿತ ನಿಮಗೂ ಕೂಡ ಒಂದು ಹೊಸ ಅಡುಗೆ ಕಲ್ತಂಗೆ ಆಗುತ್ತೆ, ಮಕ್ಕಳಿಗೂ ಕೂಡ ಒಂದು ಖುಷಿ ಆಗುತ್ತೆ. ಇವಾಗ ನೋಡಿ ಎಣ್ಣೆ ಸ್ವಲ್ಪ ಕಾದಿದೆ. ಆಗ ನಾನು ಒಂದೊಂದಾಗಿ ಇವನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ನ್ಯಾಕ್ಸನ್ನ ಹಾಕಿ ಎರಡೂ ಸೈಡ್ ಕೂಡ ನಾವು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ನಾನು ಟರ್ನ್ ಮಾಡಿ ಒಂದೊಂದನ್ನೇ ಈಗ ಟರ್ನ್ ಮಾಡ್ಕೊಳ್ತೀನಿ. ಒಂದು ಸೈಡ್ ಆಗಿದೆ ಅಲ್ಲ, ಇನ್ನೊಂದು ಸೈಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಎರಡೂ ಸೈಡ್ ಕೂಡ ನಾನು ಇದನ್ನು ಬೇಯಿಸ್ಕೋಬೇಕಲ್ಲ. ಈಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂದಿದೆ ಅಲ್ಲ, ಈ ರೀತಿಯಾಗಿ ನಮಗೆ ಕಲರ್ ಚೇಂಜ್ ಆಗಬೇಕು. ಗರಿ ಗರಿಯಾಗಿರುವಂತಹ ಸ್ನ್ಯಾಕ್ಸನ್ನ ಹೀಗೆ ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಬೇಕ್ರಿಗೆ ಹೋಗೋದನ್ನೇ ಮರೆತು ಹೋಗ್ತಾರೆ. ಅಷ್ಟು ಟೇಸ್ಟಿಯಾಗಿರುವಂಥ ಈಸಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಡಿಯಾಗಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ಒಂದು ರುಚಿಯಾಗಿರುವಂಥ ಸ್ನ್ಯಾಕ್ಸ್ ಈಗ ರೆಡಿಯಾಗಿರೋದನ್ನು ಒಂದು ಟಿಶ್ಯೂ ಮೇಲೆ ಹಾಕ್ಕೊಳ್ತೀನಿ. ನಂತರ ನಾನು ಸರ್ವ್ ಮಾಡ್ತೀನಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಸಿಯಾಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಚೆಕ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.